ನಮಸ್ಕಾರ ಎಲ್ರಿಗೂ. ನಾವು ನಿಮ್ಮ ಕಪಲ್ ಕನ್ನಡಿಗಾಸ್. ಇವತ್ತು ನಾವು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತಲೇ ಪ್ರಸಿದ್ಧವಾಗಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದಂತೀರಾ? ನಮ್ಮ ಸಕಲೇಶಪುರ. ಸಕಲೇಶಪುರ ಅಂತೂ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದು. ಇಲ್ಲಂತೂ ನಾವು ದಟ್ಟವಾದ ಕಾಡುಗಳು, ಐತಿಹಾಸಿಕ ದೇವಾಲಯಗಳು, ಭವ್ಯವಾದ ಹಳೆಯ ಕೋಟೆಗಳು, ಎತ್ತರದ ಪರ್ವತ ಶಿಖರಗಳನ್ನು ಕಾಣಬಹುದು. ಹಾಗೆ ಆಕರ್ಷಕ ಜಲಪಾತಗಳನ್ನು ಕೂಡ ನೀವಿಲ್ಲಿ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿನ ವಾತಾವರಣಕ್ಕೆ ಮಂತ್ರಮುಗ್ಧರಾಗಲು ರಾಜ್ಯದ ನಾನಾ ಭಾಗಗಳಿಂದ ಅಲ್ಲದೆ ಇತರ ರಾಜ್ಯಗಳಿಂದ ಕೂಡ ಜನರು ಭೇಟಿ ನೀಡ್ತಾ ಇರ್ತಾರೆ. ಪ್ರಾಚೀನ ಕೋಟೆಗಳಿಂದ ಹಿಡಿದು ಜಲಪಾತಗಳನ್ನು ನೀವು ಒಂದೇ ಗಿರಿಧಾಮದಲ್ಲಿ ನೋಡಿ ಕಣ್ಣು ತುಂಬಿಸಿಕೊಳ್ಳಬಹುದು. ಸಕಲೇಶಪುರದಲ್ಲಂತೂ ಸಾಕಷ್ಟು ಪ್ರೇಕ್ಷಣಿಕ ಸ್ಥಳಗಳು ಇದ್ದಾವೆ. ಇವತ್ತು ಈ ವಿಡಿಯೋದಲ್ಲಿ 2 ದಿನಗಳಲ್ಲಿ ಎಷ್ಟು ಪ್ಲೇಸಸ್ ಕವರ್ ಮಾಡ್ಬೋದು ಹಾಗೂ ಯಾವ ರೆಸಾರ್ಟ್ ಚೆನ್ನಾಗಿದೆ ಅಂತ ಹೇಳ್ತೇವೆ. ಹಾಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಬಗ್ಗೆನೂ ಹೇಳ್ತೇವೆ. ಹಾಗೂ ಬೆಸ್ಟ್ ಟೈಮ್ ಯಾವುದಂತ ಕೂಡ ಹೇಳ್ತೇವೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ರೂಟ್ ಹೇಗಿದೆ ಅಂದರೆ, ಬೆಂಗಳೂರಿಂದ ಹೊರಟು ನೆಲಮಂಗಲ, ಯಡಿಯೂರು, ಹಾಸನ ಮೂಲಕ ನಮ್ಮ ಪ್ರಯಾಣ ಸಕಲೇಶಪುರ ಕಡೆಗೆ. ನೀವು ಯಾವಾಗಲೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ರೂಟ್ ಚೆಕ್ ಮಾಡ್ಕೊಳ್ಳಿ ಹಾಗೂ ಎಲ್ಲಿ ಊಟಕ್ಕೆ ನಿಲ್ಲಿಸಬೇಕು, ಏನು ಸ್ನ್ಯಾಕ್ಸ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಬೆಂಗಳೂರಿಂದ ಬಿಡೋದಾದರೆ ಬೆಳಗ್ಗೆ 6 ಗಂಟೆ ಒಳಗಡೆ ಬಿಟ್ರೇ ಒಳ್ಳೆಯದು. ಲೇಟ್ ಆದರೆ ತುಂಬ ಟ್ರಾಫಿಕ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಪ್ಷನ್ಸ್ ತುಂಬಾ ಇದ್ದಾವೆ. ಯಡಿಯೂರು ಹತ್ತತ್ರ ಬಂದಂಗೆ ಹೋಟೆಲ್ ಧ್ರುವತಾರೆ, ಪಾಕಶಾಲಾ, MTR ಅಂತ ಚೆನ್ನಾಗಿರೋ ಹೋಟೆಲ್ಸ್ ಇದ್ದಾವೆ. ನೀವೆಲ್ಲಾದರೂ ಬ್ರೇಕ್ಫಾಸ್ಟ್ ಸಕಲೇಶಪುರ ರೀಚ್ ಆದಮೇಲೆ ಮೊದಲು ಸಿಗೋದೆ ಮಂಜೀರಾಬಾದ್ ಫೋರ್ಟ್. ಈ ಕೋಟೆಯಲ್ಲಿ ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ನಡೆದಿದೆ. ನನ್ನ ಫೇವರೆಟ್ ಹಾಡು ಹಾಗೂ ತುಂಬಾ ಫೇಮಸ್ ಆಗಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಪರಮಾತ್ಮ ಮೂವಿಯಲ್ಲಿರೋ ಪರವಶನಾದೆನು ಸಾಂಗ್ ಕೂಡ ಇಲ್ಲೇ ಶೂಟ್ ಆಗಿದೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿ ಆಗಲು, ಹೂ ಅರಳುವ ಸದ್ದನು ನಿನ್ನ ನಗೆಯಲಿ ಕೇಳಬಲ್ಲೆ. ನನಗೆ ಶ್ರುತಿಬದ್ಧವಾಗಿ ಹಾಡೋಕ್ಕೆ ಬರಲ್ಲ, ಹಾಗೆ ಸುಮ್ಮನೆ ಒಂದು ಸಣ್ಣ ಪ್ರಯತ್ನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮಂಜೀರಾಬಾದ್ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು ಕಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಮಂಜೀರಾಬಾದ್ ಕೋಟೆ ಸಕಲೇಶಪುರದ ಪ್ರಮುಖ ಪ್ರವಾಸಿ ಸ್ಥಳ ಹಾಗೂ ಇದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಕೋಟೆ ನಕ್ಷತ್ರಾಕಾರದ ವಿನ್ಯಾಸದಲ್ಲಿದೆ. ಈ ಡ್ರೋನ್ ವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸ್ಟಾರ್ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಸಣ್ಣ ಟಿಪ್, ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗೋದಿರೋದ್ರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮೇ ಒಳ್ಳೆಯದು. ಮಧ್ಯಾಹ್ನ ಹೋದರೆ ಬಿಸಿಲಾಗ್ಬಿಡುತ್ತೆ. ಹಾಗೂ ವಾಟರ್ ಬಾಟಲ್ನ ತೊಗೊಂಡು ಹೋಗಿ. ಇಲ್ಲಿಂದ 9 ಕಿಲೋಮೀಟರ್ ದೂರದಲ್ಲಿರೋ ಮಂಜೇಹಳ್ಳಿ ಜಲಪಾತಕ್ಕೆ ಹೋಗ್ಬೋದು. ಅದನ್ನು ನೋಡಿಕೊಂಡು ನಾವು ನಮ್ಮ ರೂಮ್ ಅಥವಾ ರೆಸಾರ್ಟಿಗೆ ಹೋದರೆ ಮೊದಲನೇ ದಿನದ ಟ್ರಿಪ್ ಮುಗಿಯುತ್ತೆ. ನಾವು ಹೋಗ್ತಾ ಇರೋ ರೆಸಾರ್ಟ್ ಸಕಲೇಶಪುರದ ಸಿಟಿಯಿಂದ 37 ಕಿಲೋಮೀಟರ್ ದೂರದಲ್ಲಿದೆ ಮತ್ತು 1 ಅವರ್ ಜರ್ನಿ ಆಗುತ್ತೆ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ಇದು ಕಾಡಿನ ಮಧ್ಯೆ ಇದೆ. ಸುತ್ತಲೂ ದಟ್ಟವಾದ ಮರಗಳು, ಪಕ್ಷಿಗಳ ಚಿಲಿಪಿಲಿ ಮತ್ತು ಮಧ್ಯದಲ್ಲಿ ಒಂದು ಕೆರೆ. ಇಲ್ಲಿ ಕಯಾಕಿಂಗ್ ಮಾಡೋದು ಅಂದರೆ ನಿಜಕ್ಕೂ ಒಂದು ಬೇರೆಯೇ ಅನುಭವ. ನೀವು ಟ್ರೆಕ್ಕಿಂಗ್ ಇಷ್ಟಪಡೋರಾದರೆ ಅಥವಾ ಪ್ರಕೃತಿಯ ಮಡಿಲಲ್ಲಿ ರಿಲ್ಯಾಕ್ಸ್ ಆಗಬೇಕಂತ ಇದ್ದರೆ ಈ ಥರ ರೆಸಾರ್ಟ್ ನಿಮಗೆ ಬೆಸ್ಟ್. ಇಲ್ಲಿ ಕಯಾಕಿಂಗ್ ಜೊತೆ ಸಣ್ಣದಾದ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಇಲ್ಲಿ ಸೇಫ್ಟಿ ಜಾಕೆಟ್ ಎಲ್ಲ ಕೊಡ್ತಾರೆ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವೊಮ್ಮೆ ಟ್ರೈ ಮಾಡಲೇಬೇಕು. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಈ ಜಾಗ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಸಕಲೇಶಪುರಕ್ಕೆ ನೀವು ನಿಮ್ಮ ಓನ್ ವೆಹಿಕಲ್ ಮೂಲಕ ಆರಾಮಾಗಿ ರೀಚ್ ಆಗ್ಬೋದು. ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ನೋಡ್ತಾ ಇದ್ದರೆ ಪ್ರೈವೇಟ್ ಬಸ್ಗಳಿದ್ದಾವೆ, ಅವನ್ನ ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ಟ್ರೈನ್ಗಳನ್ನು ಬುಕ್ ಮಾಡ್ಕೋಬೋದು. ವಿಸ್ಟಾಡ್ರೋಮ್ ಟ್ರೈನ್ ಬೇಕಂದರೆ ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ಈ ಟ್ರೈನ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನೇಚರ್ ಬ್ಯೂಟಿನ ಎಂಜಾಯ್ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಈ ಟ್ರೈನಲ್ಲಿ ಬನ್ನಿ. ವಿಸ್ಟಾಡೋಮ್ ಟ್ರೈನನ್ನು ನೀವು ಬುಕ್ ಮಾಡಬೇಕಂದ್ರೆ IRCTC ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಿಕೊಂಡು ಇನ್ನೊಂದು ರೆಸಾರ್ಟಿಗೆ ಹೋಗೋಕ್ಕೂ ಮುಂಚೆ ಮೂಕನಮನೆ ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸಕಲೇಶಪುರ ಬಂದಮೇಲೆ ವಾಟರ್ ಫಾಲ್ಸ್ ನೋಡದೆ ಇರೋಕ್ಕಾಗುತ್ತಾ? ಈ ವಾಟರ್ ಫಾಲ್ಸ್ ಒಂದು ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು.
ಆ ನೀರಿನ ರಭಸ, ಸುತ್ತಲಿನ ಮರಗಳು ನಿಜಕ್ಕೂ ಸ್ವರ್ಗ ಭೂಮಿಗೆ ಇಳಿದಿರೋ ಥರಾನೇ ಇದೆ. ಈ ವಾಟರ್ ಫಾಲ್ಸ್ನ ರೀಚ್ ಆಗೋಕ್ಕೆ ಒಂದು ಸಣ್ಣದಾದ ಟ್ರೆಕ್ ಮಾಡಿಕೊಂಡೇ ಬರಬೇಕು. ಇದನ್ನು ನೋಡಿಕೊಂಡು ನಾವು ನಮ್ಮ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಈ ಜಲಪಾತಕ್ಕೆ ರೀಚ್ ಆಗೋ ವೇಳೆ ನೀವು ಗೂಗಲ್ ಮ್ಯಾಪ್ಸಲ್ಲಿ ಆಫ್ಲೈನ್ ಮ್ಯಾಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಹೋದರೆ ಬೆಟರ್. ಯಾಕಂದರೆ ಅಲ್ಲಿ ಹೋದಾಗ ನಿಮಗೆ ರೂಟ್ಗಳು ಮಿಸ್ ಆಗೋ ಚಾನ್ಸಸ್ ಇರ್ತವೆ. ಇದಾದಮೇಲೆ ನಿಮಗೆ ಸಮಯ ಇದೆ ಅಂದರೆ ಇಲ್ಲಿಂದ 11 ಕಿಲೋಮೀಟರ್ ದೂರದಲ್ಲಿರೋ ದೋಣಿಗಲ್ ಸ್ಮಾಲ್ ಜಲಪಾತನ ನೋಡ್ಬೋದು. ಈ ಜಲಪಾತ ಕೂಡ ಕಾಡಿನ ಮಧ್ಯೆ ಇರೋದ್ರಿಂದ ಅಲ್ಲಿನ ಲೋಕಲ್ ಪೀಪಲ್ ಹೆಲ್ಪ್ ತಗೊಂಡು ನೀವು ರೀಚ್ ಆದರೆ ಉತ್ತಮ. ನಾವು ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಿಕೊಂಡು ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ಕೂಡ ಕಾಡಿನ ಮಧ್ಯೆ ಇರೋ ಒಂದು ಅದ್ಭುತವಾದ ಜಾಗ. ಇಲ್ಲಿನ ಹೈಲೈಟ್ ಅಂದರೆ ಇಲ್ಲಿ ಸಿಗೋ ಊಟ ಅಂತೂ ತುಂಬಾ ಅದ್ಭುತವಾಗಿತ್ತು. ಹಾಗೂ ವೆಲ್ ಮೇಂಟೈನ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮತ್ತು ಜಿಪ್ ಲೈನಿಂಗ್, ಕಯಾಕಿಂಗ್, ರೋಪ್ ಕ್ಲೈಂಬಿಂಗ್ ಅಂತ ಸುಮಾರಷ್ಟು ಆಕ್ಟಿವಿಟೀಸ್ ಕೂಡ ಇದೆ. ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಆಪ್ಷನ್ ಕೂಡ ಇದೆ. ರಾತ್ರಿ ಕ್ಯಾಂಪ್ ಫೈರ್ ಮತ್ತು DJ ನೈಟ್ ಇಲ್ಲಿನ ಎಡಿಷನಲ್ ಅಟ್ರಾಕ್ಷನ್. ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಚೆಕ್ಔಟ್ ಮಾಡಿಕೊಂಡು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ಸುಮಾರು 600 ವರ್ಷಗಳ ಹಳೆಯ ದೇವಾಲಯ ಅಂತ ಹೇಳ್ತಾರೆ. ಹಾಗೂ ಇದನ್ನು ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ನಿರ್ಮಿಸಿದ್ರು ಅಂತ ನಂಬಲಾಗುತ್ತೆ. ಪ್ರವಾಸಿಗರನ್ನು ಸದಾಕಾಲ ತನ್ನತ್ತ ಸೆಳೆಯುತ್ತ ಸುಂದರವಾದ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿರುವ ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಸಿದ್ದು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ನಮ್ಮೆಲ್ಲರಿಗೆ ತೋರ್ಪಡಿಸುತ್ತೆ. ಇಲ್ಲಿ ಕೂಡ ಸುಮಾರಷ್ಟು ಮೂವಿ ಶೂಟಿಂಗ್ ಆಗಿದೆ. ಅದರಲ್ಲಿ ಲವ್ ಮಾಕ್ಟೇಲ್ ಕೂಡ ಒಂದು. ಅಲ್ಲಿಂದಾನೇ ಇದು ತುಂಬ ಫೇಮಸ್ ಆಗಿದೆ. ಈ ದೇವಸ್ಥಾನನ ನೋಡಾದ್ಮೇಲೆ ಇಲ್ಲಿಂದ 12.5 ಕಿಲೋಮೀಟರ್ ದೂರ ಇರೋ ಮಗಜೇಹಳ್ಳಿ ಜಲಪಾತನ ನೋಡ್ಬೋದು. ಅಲ್ಲಿಂದ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.